ಶ್ರೀ ಗುರುಭ್ಯೋ ನಮಃ. ಇದು ಮಧ್ವ ವಿಜಯದ 53ನೇ ಭಾಗ ಇವತ್ತು ನಾವು ನೋಡಬೇಕಾಗಿದ್ದು. 52ನೇ ಭಾಗ ಕಳೆದ ದಿವಸ ಕೊನೆಗೊಂಡಾಗ ಆ ಯಜ್ಞಕ್ಕೆ ಸಂಬಂಧಪಟ್ಟಂಥ ಮತ್ತಷ್ಟು ವಿವರಗಳು, ಆಮೇಲೆ ವಾಯುದೇವರು 3 ಬಾರಿ ಎಲ್ಲ ದೇವತೆಗಳನ್ನು ಗೆದ್ದು ಸೋಮಪಾನ ಮಾಡಿದ್ದು, ಈ ಎಲ್ಲ ಸಂಗತಿಗಳನ್ನ ಅಲ್ಲಿ ನೋಡಿದ್ವಿ. ಮತ್ತು ಜ್ಞಾನ ಸಂಪಾದನೆಗೆ ಯಾವ್ಯಾವ ಮಾರ್ಗಗಳು ಮುಖ್ಯ, ಕರ್ಮ ಮಾರ್ಗವೂ ಕೂಡ ಮುಖ್ಯ. ಆ ಕರ್ಮವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಆಚಾರ್ಯರು ತೋರಿಸಲಿಕ್ಕಾಗಿಯೇ ಒಂದು ಯಜ್ಞ ಮಾಡಿದರು ಅಂತ ಇಲ್ಲಿ ಬಂದಿತ್ತು. ಅದು 51ನೇ ಶ್ಲೋಕ ಮುಕ್ತಾಯ ಕಂಡಿತ್ತು. ಮುಂದೆ ನಾವೀಗ ನೋಡಬೇಕಾದ್ದು 52ನೇ ಶ್ಲೋಕ, ಭಾಗ 53ನೇದ್ದು, 9ನೇ ಸರ್ಗದ 52ನೇ ಶ್ಲೋಕ. ಯಾನಿ ಯಾನಿ ಚರಿತಾನಿ ಯಾನಿ ಯಾನೀರಿತಾನಿ ಚ ಮನೋಹರಾಣ್ಯಹೋ ತಾನಿ ತಾನಿ ಚ ವಿತಾನ ಚೇತಸೋ ವಿಶ್ವವಿಸ್ಮಯಕರಾಣಿ ಭಾಂತಿ. ವಿತಾನ ಚೇತಸೋ ವಿಶ್ವವಿಸ್ಮಯಕರಾಣಿ ಭಾಂತಿ. ಹೀಗೆ ಆಚಾರ್ಯರು ನಾನಾ ಥರದ ಲೀಲೆಗಳನ್ನು ತೋರಿಸಿದ್ರಲ್ಲ, ಇವೆಲ್ಲ ವಿಶ್ವವಿಸ್ಮಯಕರಾಣಿ, ಜಗತ್ತಿಗೆ ಅತ್ಯಂತ ಆಶ್ಚರ್ಯ ಮಾಡಿಸುವಂಥ ಘಟನೆಗಳಿವೆಲ್ಲ. ಚರಿತಾನಿ, ಅವ್ರು ಮಾಡಿ ತೋರಿಸಿದಂಥ ಕೆಲಸಗಳು, ಹಾಗೆ ಅವ್ರು ಹೇಳಿದಂಥ ಮಾತುಗಳು. ಮನೋಹರಾಣಿ ಈರಿತಾನಿ, ಅವ್ರು ಹೇಳಿದಂಥ ಮಾತುಗಳು ಅವೆಲ್ಲ ವಿತಾನ ಚೇತಸಃ. ವಿತಾನ ಅಂದರೆ ಬಹಳ ವಿಸ್ತೃತವಾದದ್ದು. ಆ ವಿಸ್ತೃತವಾದಂಥ ಬುದ್ಧಿ ಇದ್ದಂಥ ಆಚಾರ್ಯರು. ಆ ಆಚಾರ್ಯರ ಈ ಮಾತುಗಳೆಲ್ಲವೂ ಕೂಡ ವಿಶ್ವವಿಸ್ಮಯಕರ, ಜಗತ್ತಿಗೆ ಆಶ್ಚರ್ಯ ಕೊಡುವಂಥವು. ಸರಸ್ವತೀರ ವೃತ್ತಿಕರಿ ಶರೀರಿಣಾಂ ಅತೀತ್ಯ ಸದ್ಬಹ್ವಿ ಸಮತೀತ ಗೋತ್ರಕಃ ಪುರೇವ ಕೃಷ್ಣ ಪ್ರಿಯಮಾಪದಾಶ್ರಮಂ ಪೃಥು ಪ್ರಬೋಧ ಪುನರುತ್ತಮಾಶ್ರಮಂ. ಈಗ ಆಚಾರ್ಯರು ಈ ಹಿಂದೆ ಬದ್ರಿ ಯಾತ್ರೆ ಮಾಡಿದ್ರಲ್ಲ, ಅದರ ವರ್ಣನೆ ಬಂತು. ಈಗ ಇಲ್ಲಿ ಈ ಶ್ಲೋಕದಲ್ಲಿ ಮತ್ತೊಂದು ಬಾರಿ ಆಚಾರ್ಯರು ಬದ್ರಿ ಯಾತ್ರೆ ಮಾಡಿದ್ದನ್ನು ವರ್ಣನೆ ಮಾಡ್ತಾರೆ. ಸರಸ್ವತೀ ವೃತ್ತಿಕರೀಹಿ. ಸರಸ್ವತಿಗಳು ಅಂತಂದರೆ ನದಿಗಳು, ಅನೇಕ ನದಿಗಳು ಒಂದರ್ಥ. ಆ ನದಿಗಳೆಲ್ಲ ಶರೀರಿಣ ವೃತ್ತಿಕರೀಹಿ. ಆ ನದಿಗಳಿಂದಾಗೇ ನಮ್ಮ ಜೀವನ, ನಮ್ಮ ನಾಗರಿಕತೆ, ನಮ್ಮ ಸಂಸ್ಕೃತಿ, ನಮ್ಮ ಬೇಸಾಯ ಇತ್ಯಾದಿ ಎಲ್ಲನೂ ಕೂಡ ನದಿಗಳಿಂದಲೇ. ಅಂಥ ಅನೇಕ ನದಿಗಳನ್ನು ದಾಟಿದರು. ಅದಲ್ಲದೆ ಅನೇಕ ಶಾಸ್ತ್ರಗಳನ್ನು ಕೂಡ ದಾಟಿದರು. ಸರಸ್ವತಿ ಅಂದರೆ ಶಾಸ್ತ್ರ ಕೂಡ ಹೌದು, ಶಾಸ್ತ್ರಗಳನ್ನು ಕೂಡ ದಾಟಿದರು. ಶಾಸ್ತ್ರವೂ ಕೂಡ ನಮಗೆ ವೃತ್ತಿಯನ್ನು ಕೊಡುವಂಥದ್ದೇ. ಅಂತಂದರೆ ಆ ಶಾಸ್ತ್ರವನ್ನು ಓದಿಯೇ ಮನುಷ್ಯ ಅನೇಕ ಅಭೀಷ್ಟಗಳನ್ನೆಲ್ಲ ಪಡ್ಕೋತಾನೆ. ಆದ್ದರಿಂದ ಶಾಸ್ತ್ರವೂ ಕೂಡ ಸ್ವರ್ಗ ಮೋಕ್ಷ ಇದನ್ನು ಕೊಡ್ತದೆ, ಇಹಲೋಕದಲ್ಲಿಯೂ ಕೂಡ ಬೇಕಾದ ಫಲ ಕೊಡ್ತದೆ. ಆದ್ದರಿಂದ ಶಾಸ್ತ್ರವೂ ವೃತ್ತಿಕರ, ನದಿಗಳೂ ವೃತ್ತಿಕರ. ವೃತ್ತಿ ಅಂದರೆ ಉಪಜೀವನ ಮತ್ತು ಕೊನೆಯ ಜೀವನ, ಇವೆಲ್ಲವೂ ಕೂಡ. ಸಮತೀತ ಗೋತ್ರಕಃ, ಅನೇಕ ಪರ್ವತಗಳನ್ನು ಕೂಡ ಆಚಾರ್ಯರು ದಾಟಿದರು. ಗೋತ್ರ ಅಂದರೆ ಪರ್ವತ, ವಿಭಿನ್ನ ಪರ್ವತಗಳನ್ನೆಲ್ಲ ದಾಟಿ ಉತ್ತರದ ಕಡೆಗೆ ಪ್ರಯಾಣ ಮಾಡಿದರು. ಅಲ್ಲಿ ಈ ಗೋತ್ರ ಅನ್ನೋದಕ್ಕೆ ಮತ್ತೊಂದು ಅರ್ಥನೂ ಇದೆ. ಗೋತ್ರ ಅಂದರೆ ಆಚಾರ್ಯರು ಸನ್ಯಾಸಿ ಆದ್ದರಿಂದ ವಿಶ್ವಾಮಿತ್ರ ಗೋತ್ರ, ಜಮದಗ್ನಿ ಗೋತ್ರ ಇತ್ಯಾದಿ ಗೋತ್ರಗಳಿಗೆ ಸಂಬಂಧಪಟ್ಟಂಥ ಯಾವುದೇ ಕ್ರಿಯೆಗಳನ್ನು ಅವ್ರು ಮಾಡಬೇಕಾಗಿಲ್ಲ, ಅದನ್ನೆಲ್ಲ ದಾಟಿ ಹೋದವರು ಸನ್ಯಾಸಿ ಆದ್ದರಿಂದ. ಪುರೇವ ಕೃಷ್ಣ ಪ್ರಿಯಮಾಪದಾಶ್ರಮಂ. ಆ ಸಣ್ಣ ಚಿಕ್ಕ ಬದರಿ, ದೊಡ್ಡ ಬದರಿ, ಆ ಬದರಿಗಳಿಗೆಲ್ಲ ಮತ್ತವರು ಪ್ರಯಾಣ ಮಾಡಿದರು. ಪೃಥು ಪ್ರಬೋಧ ಪುನರುತ್ತಮಾಶ್ರಮಂ. ಅತ್ಯಂತ ಶ್ರೇಷ್ಠವಾದ ಆಶ್ರಮಕ್ಕೆ ಅವರು ಬಂದರು. ಸಹಭೋಗಮನನ್ಯಲಭ್ಯಮಸ್ಮೈ ಹನುಮದ್ರೂಪವತೆ ದದೌ ಪುರಾಹಿ ಅನವೇಕ್ಷ ಪರಂ ಸ್ವಭೀಷ್ಟಕರ್ತ್ರೇ ಪ್ರತಿದಾತುಂ ಹರಿರೈಧಯತ್ತಮೇವ. ಆಚಾರ್ಯರು 2ನೇ ಬಾರಿ ವೇದವ್ಯಾಸರಿಗೆ ಭೇಟಿಯಾದಾಗ ಇಷ್ಟೆಲ್ಲ ಸೇವಾ ಮಾಡಿದ್ರಲ್ಲ ಆಚಾರ್ಯರು. ಹನುಮಂತನ ರೂಪದಲ್ಲಿ ಸೇವಾ ಮಾಡಿದ್ರು, ಭೀಮಸೇನ ರೂಪದಲ್ಲಿ ಸೇವಾ ಮಾಡಿದ್ದಾರೆ. ಈಗ ವೇದವ್ಯಾಸರ ಅದೇ ಭಗವಂತ ವೇದವ್ಯಾಸನಾಗಿ ಬಂದಾಗ ಆಚಾರ್ಯರು ಮಧ್ವರಾಗಿ, ಮುಖ್ಯ ಪ್ರಾಣ ಮಧ್ವರಾಗಿ ಬಂದಾಗ ಏನು ಕೊಡಬೇಕು ಇಷ್ಟೆಲ್ಲ ಸೇವಾ ಮಾಡಿದವರಿಗೆ? ಸಹಭೋಗ ಈಗಾಗಲೇ ಕೊಟ್ಟಾಗಿದೆ. ರಾಮ ಹನುಮಂತನಿಗೆ ಸಹಭೋಗ ಕೊಟ್ಟಾಗಿತ್ತು. ಅನನ್ಯ ಲಭ್ಯ, ಅಂಥ ಸಹಭೋಗ ಜೀವಕೋಟಿಯಲ್ಲಿ ಬೇರೆ ಯಾರಿಗೂ ಇಲ್ಲ. ಎಲ್ಲರಿಗೂ ಕೂಡ ಚತುರ್ಮುಖ ಬ್ರಹ್ಮನಿಗೆ ಆನಂದಕ್ಕಿಂತ ಕೆಳಗಿನ ಆನಂದವೇ ಅತ್ಯಂತ ದೊಡ್ಡ ಆನಂದ. ಲಕ್ಷ್ಮೀದೇವಿಯನ್ನು ಬಿಟ್ಟರೆ ಜೀವಕೋಟಿಯಲ್ಲಿ, ಲಕ್ಷ್ಮೀದೇವಿ ಜೀವಳಲ್ಲ, ಸಾಧನೆ ಮಾಡಿ ಪರಮಾತ್ಮನ ಹೊಂದಬೇಕಾದವಳಲ್ಲ, ಯಾವತ್ತೂ ಕೂಡ ನಿತ್ಯ ಸಾಧನೆ ಮಾಡಿದವಳು, ನಿತ್ಯ ಮುಕ್ತಳು. ಆದ್ದರಿಂದ ಜೀವಕೋಟಿಯಲ್ಲಿ ಆ ಅಂಥ ಅದ್ಭುತವಾದ ಸಾಧನೆ, ಅಂಥ ಅದ್ಭುತವಾದ ಫಲ ಬೇರೆ ಯಾರಿಗೂ ಇಲ್ಲ. ಅದನ್ನು ಹಿಂದೆ ಭಗವಂತ ಅವರಿಗೆ ಕೊಟ್ಟಿದ್ದ.
ಅನವೇಕ್ಷ ಪರಂ ಸ್ವಭೀಷ್ಟಕರ್ತ್ರೆ. ಈಗ ಮತ್ತು ಮಧ್ವರ ರೂಪದಲ್ಲಿ ಇಷ್ಟೆಲ್ಲ ಸೇವೆ ಮಾಡಿದ್ದಾರಲ್ಲ, ಗೀತಾ ಭಾಷ್ಯ ಆಯಿತು, ಬ್ರಹ್ಮಸೂತ್ರ ಭಾಷ್ಯ ಆಯಿತು, ಇದನ್ನೆಲ್ಲ ಬರೆದ ಮೇಲೆ ಏನು ಕೊಡ್ಬೇಕು ಅವರಿಗೆ? ಕೊಡ್ಲಿಕ್ಕೆ ಬೇರೆ ಏನು ಭಗವಂತನ ಹತ್ರನೇ ಇರಲಿಲ್ಲ ಅಂತ ಹಾಗೆ ಹೇಳ್ತಾರೆ. ಪ್ರತಿದಾತಂ ಹರಿರೈದ ಯತ್ತಮೇವ. ಅದೇ ಆನಂದವನ್ನೇ ಮತ್ತಷ್ಟು ಹೆಚ್ಚಾಗಲಿ ಅಂತ ಆಶೀರ್ವಾದ ಮಾಡಿದ. ಆನಂದವನ್ನೇ ಹೆಚ್ಚಿಸಿದ ಆ ಭಗವಂತ. ಇದ್ದ ಹಾಲನ್ನೇ ಉಕ್ಕಿಸಿದ ಅಷ್ಟೇ ಹೊರತು ಬೇರೆಯನ್ನು ಕೊಡ್ಲಿಕ್ಕಾಗಲಿಲ್ಲ. ಯಾಕಂದರೆ ಒಂದು ಜೀವಕ್ಕೆ ಸಾಧನೆ ಮಾಡುವ ಒಬ್ಬ ಸಾಧಕನಿಗೆ ಏನು ಕೊಡ್ಬೋದಾಗಿತ್ತೋ ಅತ್ಯಂತ ಉನ್ನತವಾದ್ದನ್ನು ಅದನ್ನು ಕೊಟ್ಟು ತೀರ್ಮಾನ ಮಾಡಿ ಆಗಿತ್ತು. ಇನ್ನು ಈ ಅವತಾರ ಪರಿಸಮಾಪ್ತ ಆದಮೇಲೆ, ಮಧ್ವಾವತಾರ ಇತ್ಯಾದಿ ಪರಿಸಮಾಪ್ತ ಆದಮೇಲೆ ಮುಖ್ಯ ಪ್ರಾಣ ಇದ್ದವನು ಬ್ರಹ್ಮ ಪದವಿಗೆ ಹೋಗಿ ಆ ಬ್ರಹ್ಮ ಪದವಿಯನ್ನು ಆತ ಮುಗಿಸಿ ಮುಕ್ತನಾದ ಮೇಲೆ ಆ ಸಹಲೋಕ ಸಿಗಬೇಕು. ಈಗ ನಿಶ್ಚಿತ ಸಿಗೋದು ಮಾತ್ರ ಬಾಕಿ ಇದೆ. ಪ್ರಣಮ್ಯ ಗುರುಮಾದರ ತಥ ನಿಯೋಗತೋ ಯೋಗ್ಯತಃ ಸತಸ್ಯ ಜಗತಾಂ ಹಿತಂ ವಿದತತೋ ಗತಸ್ಸಾನುಗಃ ಮಹಿಷ್ಠ ಹೃದಯೋ ಮಹಾಮಹಿಮ ಸಿಂಧುರಾನಂದತೋ ನಿಜೈರಭಿಗತೋ ನಮದ್ರಜತ ಪೀಠವಾಸಂ ಹರಿಂ. ಕೊನೆಯ ಶ್ಲೋಕ. 2 ಶ್ಲೋಕದಲ್ಲಿ ಇಡೀ ಯಾತ್ರೆಯ ಪರಿಸಮಾಪ್ತಿಯನ್ನು ಹೇಳಿಬಿಡ್ತಾರೆ. ಆ ವೇದವ್ಯಾಸ ದೇವರಿಗೆ ನಮಸ್ಕಾರ ಮಾಡಿದರು. ಮತ್ತು ಆ ವೇದವ್ಯಾಸ ದೇವರು ಮತ್ತೆ ಇವರಿಗೆ ಆಜ್ಞೆ ಮಾಡಿದರು, ನೀನು ಭೂಲೋಕಕ್ಕೆ ಹೋಗು, ಅಲ್ಲಿ ಇನ್ನೂ ಅನೇಕ ಕೆಲಸಗಳು ನೀನು ಮಾಡಬೇಕಾಗಿದೆ ಅಂತ ಹೇಳಿ. ಅದು ಜಗತ್ತಿಗೆ ಅತ್ಯಂತ ಹಿತಕರವಾದಂಥ ಆಜ್ಞೆ. ಆಚಾರ್ಯರು ಅಲ್ಲೇ ಉಳಿದು ಬಿಟ್ಟಿದ್ರೆ ಇನ್ನೂ ಅನೇಕ ಗ್ರಂಥಗಳನ್ನ ಅವರು ರಚನೆ ಮಾಡಬೇಕಾಗಿದೆ, ಅದೆಲ್ಲ ಆಗ್ತಿರಲಿಲ್ಲ. ಭಾಗವತ ತಾತ್ಪರ್ಯ, ಅನುವ್ಯಾಖ್ಯಾನ ಇವೆಲ್ಲ ಇನ್ನು ಮುಂದೆ ರಚನೆ ಆಗಬೇಕಾದದ್ದು. ವಿದತೋ ಗತಸ್ಥಾನುಗಃ ಎಲ್ಲ ಶಿಷ್ಯರನ್ನು ಕರ್ಕೊಂಡು ಇವರು ಮರಳಿ ಬಂದರು ಈ ದಕ್ಷಿಣ ದೇಶಕ್ಕೆ. ಮಹಿಷ್ಠ ಹೃದಯ, ಮಹಿಷ್ಠ ಅಂದರೆ ಅತ್ಯಂತ ದೊಡ್ಡ ವಿಸ್ತೃತವಾದದ್ದು, ಹೃದಯ ಅಂದರೆ ಬುದ್ಧಿ. ಮಹಾಮಹಿಮ ಸಿಂಧು, ದೊಡ್ಡ ಇವರ ಮಹಿಮೆ ಸಾಗರದಂತೆ, ಸಾಗರದಷ್ಟು ವಿಶಾಲವಾದಂತಹ ಮಹಿಮೆಯ ವೈಭವ ಇದ್ದಂಥವರು. ಆನಂದತಃ, ಅತ್ಯಂತ ಆನಂದವಾಗಿ ತನ್ನ ಕಡೆಗೆ ಬಂದರು. ರಜತ ಪೀಠ ವಾಸಂ ಹರಿಂ ಅನಮತ್, ಬಂದು ಆ ಉಡುಪಿಯ ಆ ಕೃಷ್ಣ ಏನಿದ್ದಾನೆ ಅವನಿಗೆ ನಮಸ್ಕಾರ ಮಾಡಿದರು. ಅಲ್ಲಿಗೆ ಶ್ರೀಮತ್ ಕವಿಕುಲ ತಿಲಕ ತ್ರಿವಿಕ್ರಮ ಮಂಡಿತಾಚಾರ್ಯರಿಂದ ರಚಿತವಾದಂತಹ ಮಧ್ವ ವಿಜಯ, ಅದರಲ್ಲಿ ಅದು ಆನಂದಾಂಕಿತ. ಯಾಕಂದ್ರೆ ಇಲ್ಲೂ ಕೂಡ ಆನಂದತಃ ಅಂತ ಬಂತು. ಆ 9ನೇ ಸರ್ಗ ಅಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.